ಆಗಿದೆ, ಗೊಬ್ಬರದ ಬೇಡಿಕೆ ಹೆಚ್ಚಾಗಿದೆ. ಅದರಲ್ಲೂ ಮೆಕ್ಕೆಜೋಳ ಬೆಳೆದಿರುವಂತಹ ರೈತರು ಯೂರಿಯಾ ಗೊಬ್ಬರದ ಬೇಡಿಕೆಯ ಬಹಳಷ್ಟು ಇವತ್ತು ಒತ್ತಡದ ಮುಖಾಂತರ ಕೇಳ್ತಾ ಇದ್ದಾರೆ. ಈಗಾಗಲೇ ಎಷ್ಟು ಕೇಳಿದ್ರು ಅಷ್ಟು ಕೇಂದ್ರ ಸರ್ಕಾರ ಕೊಟ್ಟಾಗಿ ಈಗ ಅಧಿಕವಾಗಿ ಹೆಚ್ಚುವರಿಯಾಗಿ ಕೇಳ್ತಾ ಇದ್ದಾರೆ. ಪ್ರಶ್ನೆ ಇಲ್ಲಿರುವಂತಹದ್ದು ಗೊಬ್ಬರ ಇಲ್ಲ ಅಂತಲ್ಲ, ಗೊಬ್ಬರದ ವಿತರಣೆಯಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿದೆ. ನಾನು ಮೊನ್ನೆ ಗದಗಿನಲ್ಲಿ ಒಂದು ಸಭೆಯನ್ನ ಮಾಡಿ ಕೃಷಿ ಇಲಾಖೆಯವರಿಗೆ ನಾನು ಕೇಳಿದೆ, ಎಷ್ಟು ಗೊಬ್ಬರ ಇದೆ ಅಂತ. ಕಳೆದ ವರ್ಷ ಏನ್ ಕೊಟ್ಟಿದ್ದೇವೆ ಅದಕ್ಕಿಂತ ಹೆಚ್ಚು ಗೊಬ್ಬರ ದಾಸ್ತಾನು ನಮ್ಮಲ್ಲಿದೆ ಅಂತ. ಆದ್ರೂ ಕೂಡ ಇವತ್ತು ಗೊಬ್ಬರದ ಕೊರತೆ ಆಗ್ತಾ ಇದೆ. ಯಾಕಂದ್ರೆ ಇದು ದೊಡ್ಡ ದೊಡ್ಡ ಡೀಲರ್ ಹತ್ರ ಸ್ಟಾಕ್ ಇದೆ, ಅವರು ಹೆಚ್ಚಿನ ರೇಟ್ ನಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ. ಅದೇ ಇವತ್ತು ನಾನು ಸೊಟ್ಟೂರು ಸೊಸೈಟಿಗೆ ಹೋಗಿದ್ದೆ, ನಮ್ಮ ಶಿವಕುಮಾರ್ ಗೌಡರು ಕರ್ಕೊಂಡು ಹೋಗಿದ್ದೆ. ಶತಮಾನೋತ್ಸವ ಬಂದಿರಲಿಲ್ಲ ಬರೆಯೋದು, ಅಲ್ಲಿ ನನಗೆ ಮನವಿಯನ್ನ ಕೊಟ್ಟು ನಮ್ಮ ಸೊಸೈಟಿಗೆ ಗೊಬ್ಬರ ಕೊಟ್ಟಿಲ್ಲ, ಕೊಡಬೇಕು ನಮ್ಮ ರೈತರ ಸಲುವಾಗಿ. ಇಲ್ಲಿ ಸೊಸೈಟಿಗಳಿಗೆ ಇವತ್ತು ಸಿಗ್ತಾ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಗುದಾಮಿಗೆ ಇವತ್ತು ಹೋಗ್ತಾ ಇದೆ. ಬಂಧುಗಳೇ, ಕರ್ನಾಟಕದಲ್ಲಿ ಇವತ್ತು ಹಲವಾರು ಯೋಜನೆಗಳು ನಿಂತು ಅವೆಲ್ಲವೂ ಕೂಡ ನಿಂತು ಹೋಗಿದೆ. ಕೇಂದ್ರ ಸರ್ಕಾರ 5 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ನಾವು ಗೊಬ್ಬರ ಬೀಜಕ್ಕೆ ಸಬ್ಸಿಡಿಯನ್ನ ಕೊಟ್ಟಿದ್ವಿ, ಅದು ಕೂಡ ನಿಂತು ಹೋಗಿದೆ. ಡೀಸೆಲ್ ಸಬ್ಸಿಡಿಯನ್ನ ಕೊಟ್ಟಿದ್ವಿ, ಅದು ಕೂಡ ನಿಂತು ಹೋಗಿದೆ. ರೈತರ ಮಕ್ಕಳಿಗೆ ಅವ್ರು ವಿದ್ಯಾಭ್ಯಾಸ ಮಾಡಲಿ ಅಂತ ಹೇಳಿ ರೈತ ವಿದ್ಯಾರ್ಥಿ ನಿಧಿಯನ್ನ ಮಾಡಿದ್ವಿ. ರೈತರ ಮಕ್ಕಳಿಗೆ ಓದೋದಕ್ಕೆ ಪ್ರತಿ ವರ್ಷ 2,000ದಿಂದ 13,000 ರೂಪಾಯಿ ವರೆಗೂ ಕೊಡುವಂತ ಯೋಜನೆಯನ್ನ ಮಾಡಿದ್ವಿ, ಅದು ಕೂಡ ನಿಂತು ಹೋಗಿದೆ. ನೀರಾವರಿಗೆ ಇವತ್ತು ಹಣ ಕೊಟ್ಟಿಲ್ಲ. ಹೀಗೆ ಹಲವಾರು ಯೋಜನೆಗಳು ನಿಂತು ಹೋಗಿದ್ರಿಂದ ರೈತರು ಮತ್ತೆ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಾನು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ, ಏನು ಈ 3 ಜನ ನಮ್ಮ ಅಣ್ಣಂದಿರ